ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಚಂದಾಪುರದಲ್ಲಿ ಶ್ರೀಕೃಷ್ಣ ಕಾಂಪಿಟೇಷನ್ ಇತ್ತು. ಅದಕ್ಕೋಸ್ಕರ ನಾವು ನಮ್ಮ ಮಗುನ ಕೃಷ್ಣ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅಂತೇಳಿ ಕರ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಆ್ಯಂಡ್ ಫಸ್ಟ್ ಟೈಮ್ ನಾವು ಕೃಷ್ಣನ ತಿಲಕನ ಹಾಕ್ಸ್ಕೊಂಡ್ವಿ. ಇವರೇ ನಮಗೆ ಕೃಷ್ಣನ ತಿಲಕನ ಹಾಕಿದರು. ಅದೇ ರೀತಿ ಎಂಟ್ರಿ ಕೊಡ್ತಿದ್ದಾಗೆ ನಮ್ಮ ಪುಟಾಣಿ ಕೃಷ್ಣಂಗಂತೂ ತುಂಬ ಅಂದರೆ ತುಂಬ ಖುಷಿಯಾಗೋಯ್ತು. ಅವನೇ ಫುಲ್ ಕೆಳಗಡೆ ಇಳಿದ್ಬಿಟ್ಟು ಎಂಟ್ರಿ ಕೊಡ್ತಿದ್ದಾಗೆ ಖುಷಿಲೇ ಓಡೋದ. ಅದೇ ರೀತಿ ಒಂದು ಕಡೆಯಿಂದ ಪುಸ್ತಕ ಎಲ್ಲ ಕಲೆಕ್ಷನ್ ಸಹ ಚೆನ್ನಾಗಿ ಇಟ್ಟಿದ್ರು. ಇವನು ಹೋಗ್ತಿದ್ದಂಗೆ ಕೀಟ್ಲೆ ಕೃಷ್ಣ ಇವನ್ ಕೀಟ್ಲೆನ ಶುರು ಮಾಡ್ಕೊಂಡ. ಜನ ಹಾಗೆ ಬಂದು ಸೇರ್ತಾ ಇದ್ರು. ಮಕ್ಕಳಿಗೆ ಶ್ಲೋಕ ಕಾಂಪಿಟೇಷನ್ನು, ಮಡಿಕೆ ಹೊಡೆಯೋದು ಮತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತಾ ಇತ್ತು. ಹಾಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಬೇಕಾದಂಥ ಸರಗಳೆಲ್ಲ ಅವ್ರ ಕಡೆಯಿಂದನೇ ಕಲೆಕ್ಷನ್ ಕೂಡ ಇತ್ತು. ನಾವು ನಮ್ಮ ಕೃಷ್ಣನ್ನ ರೆಡಿ ಮಾಡಿದ್ವಿ. ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬಿಟ್ವಿ. ಅವನು ತನಗಾದಂಥ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟ. ಹಾಗೆ ಸ್ವಲ್ಪ ಡ್ಯಾನ್ಸ್ ಮಾಡ್ದ, ಅಲ್ಲೇ ಕುತ್ಕೊಂಡ ನಿಂತ್ಕೊಂಡ. ಬಟ್ ನಾವು ತುಂಬ ಹೆದರ್ಕೊಳ್ತಾನೇನೋ, ಅಳೋದಕ್ಕೆ ಶುರು ಮಾಡ್ತಾನೇನೋ ಅಂದ್ಕೊಂಡಿದ್ವಿ. ಆ ರೀತಿ ಏನೂ ಇಲ್ಲ. ಅವನು ಸ್ವಲ್ಪ ಕುಣಿದಾಡ್ದ. ಸ್ಟೇಜ್ ಮೇಲ್ಕಿಂತನೂ ಸ್ಟೇಜ್ ಕೆಳಗಡೆನೇ ಅವನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಬೇರೆ ಕೃಷ್ಣನ್ ಡ್ರೆಸ್ ಹಾಕೋ ಮಕ್ಕಳ ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ದ. ಅವನು ಎಂಜಾಯ್ ಮಾಡ್ದ, ನಾವು ಸಹ ಎಂಜಾಯ್ ಮಾಡಿದ್ವಿ. ಹಾಗೆ ಕೃಷ್ಣ ಕಾಂಪಿಟೇಷನ್ ಒಂದು ಕಡೆ ನಡೀತಾ ಇತ್ತು. ಇನ್ನೊಂದು ಕಡೆಯಿಂದ ದೇವ್ರಿಗೆ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ದೇವರಿಗೂ ಸಹ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ನಾವು 3 ಜನನೂ ಕೂಡ ಒಂದೆರಡು ಸೆಲ್ಫಿ ಕ್ಲಿಕ್ ಮಾಡ್ಕೊಂಡ್ವಿ. ನಮಗೂ ಮೆಮೊರೀಸಿಗೆ ಸೆಲ್ಫೀಸ್ ಎಲ್ಲ ಬೇಕಲ್ವಾ. ಹಾಗೆ ಅಲ್ಲಿ ಪೂಜೆ ಮಾಡುವಂಥ ಸ್ಥಳಕ್ಕೆ ಹೋಗಿ ನಾನು ಕೂಡ ದೀಪನ ಬೆಳಗಿಸಿ ಬಂದೆ. ಅದೇ ರೀತಿ ಕೃಷ್ಣನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ರಾಧಾಕೃಷ್ಣನ ಸಪ್ರೇಟಾಗಿ ಅಲಂಕಾರ ಮಾಡಿದರು. ಹಾಗೆ ತುಳಸಿ ಗಿಡಕ್ಕೆ ಸಪ್ರೇಟಾಗಿ ಅಲಂಕಾರ ಮಾಡಿದರು. ಬೃಂದಾವನ ಕೂಡ ರೀಕ್ರಿಯೇಷನ್ ರೀತಿ ಮಾಡಿದರು ಬೃಂದಾವನಕ್ಕೆ. ಅದೇ ರೀತಿ ತೂಗು ಮಂಚದಲ್ಲಿ ಕೃಷ್ಣನ್ನ ಇಟ್ಟು ನಾವು ಕೂಡ ಉಯ್ಯಾಲೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ರು. ನಾವು ಅದನ್ನೆಲ್ಲ ನೋಡಿ ನಾವು 3 ಜನ ಉಯ್ಯಾಲೆ ಸೇವೆ ಕೂಡ ಮಾಡಿದ್ವಿ. ಹಾಗೆ ನಮ್ಮ ಕೃಷ್ಣನಿಗೆ ನಿದ್ರೆ ಬರೋಕ್ಕೆ ಶುರುವಾಯಿತು. ಫೈನಲಿ ಊಟದ ವ್ಯವಸ್ಥೆ ಇತ್ತು. ನಾವು ಊಟ ಮಾಡಿ ಹಾಗೆ ಅಲ್ಲಿಂದ ಮನೆಗೆ ಹೊರಟ್ವಿ. ಇನ್ನೂ ಕೂಡ ಕೆಲವು ಕಾಂಪಿಟೇಷನ್ ಇತ್ತು. ನಮ್ಮ ಕೃಷ್ಣ ಚಿಕ್ಕವನಲ್ವಾ. ಥ್ಯಾಂಕ್ ಯು ಫಾರ್